ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಬೆಂಗಳೂರು ನಗರ ಸಂಚಾರಿ ಪೊಲೀಸರ ಇನಿಷಿಯೇಟಿವ್ ಸಂಚಾರಿ ಪೊಲೀಸರ ಜೊತೆ ಒಂದು ದಿನ ಸಾರ್ವಜನಿಕರ ಕೈ ಜೋಡಿಸಿ ಅನ್ನೋ ಆಹ್ವಾನವನ್ನು ಕೊಟ್ಟಿದ್ರು. ಈ ಒಂದು ಇನಿಷಿಯೇಟಿವ್ಗೆ ಮಾಜಿ ಸಚಿವರು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿರುವಂಥ ಎಸ್ ಸುರೇಶ್ ಕುಮಾರ್ ಸಾಥನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ರಾಜಾಜಿನಗರ ಹೃದಯ ಭಾಗ ಆಗಿರುವಂಥ ಭಾಷಂ ಸರ್ಕಲ್ನಲ್ಲಿ ನಿಂತು ಒಂದು ದಿನ ತಾವೇ ಪೊಲೀಸ್ ಆಗಿದ್ದಾರೆ. ಅವರ ಕಾರ್ಯಚಟುವಟಿಕೆಗಳು ಹೇಗಿದೆ, ಅವರ ಅಭಿಪ್ರಾಯ ಏನು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂತ ಅವ್ರನ್ನೇ ಕೇಳ್ತೀನಿ. ಸುರೇಶ್ ಕುಮಾರ್ ಅವರೇ, ಬೆಂಗಳೂರು ನಗರ ಸಂಚಾರಿ ಪೊಲೀಸರ ಇನಿಷಿಯೇಟಿವ್ ತಾವಿವತ್ತು ಕೈ ಜೋಡಿಸಿದಿರಿ, ತಾವು ಕೂಡ ಒಂದು ದಿನದ ಮಟ್ಟಿಗೆ ಸಂಚಾರಿ ಪೊಲೀಸರಾಗಿದ್ದೀರಿ, ಹೇಗಿದೆ ಅನುಭವ? ನನಗೆ ಬಹಳ ದಿವಸದಿಂದ ಒಂದು ಮನಸ್ಸಿನಲ್ಲಿ ಆಶೆ ಆಯಿತು. ಚಾಳುಕ್ಯ ಹೋಟ್ಲು ಸರ್ಕಲಲ್ಲಿ ನಿಂತ್ಕೊಂಡು ಟ್ರಾಫಿಕ್ ಹೋದಾಗಲೆಲ್ಲ ಅನ್ಕೊತಾ ಇದ್ದೆ. ಅನೇಕ ಬಾರಿ ತುಂಬ ಟ್ರಾಫಿಕ್ ಜಾಮ್ ಆದಾಗ ನಾನೇ ಕಾರಿಂದ ಇಳಿದು ನಾನು ಮಾಡಿದ್ದೀನಿ. ಬಟ್ ಈ ಸಲ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವರು ಈ ಆಹ್ವಾನ ನೋಡಿ, ನಾಗರಿಕರೆಲ್ಲ ಬಂದು ಒಂದು ದಿವಸ ಟ್ರಾಫಿಕ್ ಪೊಲೀಸ್ ಆಗಿ ಅನುಭವ ಪಡೀರಿ ಅಂತ ನೋಡಿ ನಂಗೆ ನಿಜಕ್ಕೂ ಕೂಡ ಭಾಳ ಖುಷಿ ಆಯಿತು. ಸೊ ಕಳೆದ ಗುರುವಾರ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ ತಕ್ಷಣ ನಾನು ಅಪ್ಲೈ ಮಾಡಿದೆ. ಕಾರಣಾಂತರಗಳಿಂದ ನನಗೆ ಅವಕಾಶ ಸಿಗಲ್ಲ ಅಂತ ಗೊತ್ತಾಯ್ತು. ಯಾಕಂದರೆ ಅವ್ರು ಏಜ್ ಲಿಮಿಟ್ ಮಾಡಿದ್ದಾರೆ 55 ವರ್ಷ. ಸೊ ನಾನು ಜಂಟಿ ಆಯುಕ್ತರು ಶ್ರೀ ಕಾರ್ತಿಕ್ ರೆಡ್ಡಿ ಅವ್ರ ಜೊತೆ ಮಾತಾಡಿದೆ. ಐ ವಾಂಟ್ ಟು ಆಫರ್ ಮೈ ಸರ್ವಿಸಸ್ ಅಂತ. ಯಾಕಂದರೆ ಈ ಟ್ರಾಫಿಕ್ ಪೊಲೀಸವರು ಈ ಧೂಳು, ಈ ಹೊಗೆ, ಈ ಟ್ರಾಫಿಕ್ಕು ಇದರಲ್ಲಿ ಎಷ್ಟು ಹೊತ್ತು ನಿಂತ್ಕೊತಾರೆ, ಯಾವ ಕಷ್ಟ ಅನುಭವಿಸ್ತಾರೆ, ಅದು ನಮಗೆ ನಾಗರಿಕರಿಗೆ ಗೊತ್ತಾಗಬೇಕು. ನಾವೆಲ್ಲ ಟ್ರಾಫಿಕ್ ರೂಲ್ಸ್ನ ವೈಲೇಟ್ ಮಾಡೋದ್ರಲ್ಲಿ ಸಂತೋಷ ಇದೆ, ಅವರ ಕಷ್ಟನ ಅರಿಯೋದಿಲ್ಲ. ಅದಕ್ಕೋಸ್ಕರ ನಮ್ಮ ಕಾರ್ತಿಕ್ ರೆಡ್ಡಿ ಅವರು ಖುಷಿಪಟ್ಟರು, ಲೋಕಲಲ್ಲಿ ಇನ್ಫಾರ್ಮೇಷನ್ ಕೊಟ್ಟರು, ನನಗಿವತ್ತು ಅವಕಾಶ ಕೊಟ್ಟಿದ್ದಾರೆ. ಕಳೆದ ಸುಮಾರು 1.5 ಗಂಟೆಯಿಂದ ನಾನು ಈ ಟ್ರಾಫಿಕ್ ಕಾನ್ಸ್ಟೇಬಲ್ ಆಗಿ ವಾಹನ ಸಂಚಾರ ಹೇಗಾಗುತ್ತೆ, ಇಲ್ಲಿ ಸುಮಾರು 4 ರಸ್ತೆಗಳಿದೆ, 4 ಸಿಗ್ನಲ್ ಇದೆ. ಒಂದು ESI ಇಂದ, ಒಂದು 6ನೇ ಬ್ಲಾಕಿಂದ, ಒಂದು ರಾಮ ಮಂದಿರದಿಂದ, ಇನ್ನೊಂದು ದೋಬಿಘಾಟಿಂದ. ಇದರದ್ದು ಸಿಗ್ನಲ್ ಕಂಟ್ರೋಲ್ ಮಾಡೋದು ಹೇಗೆ, ಆ ಟ್ರಾಫಿಕ್ ವಾಲ್ಯೂಮ್ ನೋಡಿಕೊಂಡು ಟ್ರಾಫಿಕ್ ಸಿಗ್ನಲ್ ಮಾಡೋದು ಹೇಗೆ, ಇದನ್ನು ಇವತ್ತು ನಿಜವಲ್ಲೂ ಕೂಡ ನಾನು ಅನುಭವಿಸಿದ್ದೀನಿ. ಒಂದು ಉತ್ತಮವಾದ ಅನುಭವ, ಪ್ರಾಯಶಃ ನನ್ನ ಜೀವನದಲ್ಲಿ ಮರಿದೇ ಇರುವ ಇನ್ನೊಂದು ಅನುಭವ ಇವತ್ತಿನ ಈ ಒಂದು ಕಾರ್ಯ ಇವತ್ತು ನನಗೆ ಕೊಟ್ಟಿದೆ. ಸರ್, ಸಾಕಷ್ಟು ಜನ ನೀವೀಗ ಉಲ್ಲೇಖ ಮಾಡಿದ್ರಿ, ಟ್ರಾಫಿಕ್ ರೂಲ್ಸನ್ನ ವೈಲೇಟ್ ಮಾಡೋದ್ರಲ್ಲಿ ಖುಷಿ ಇದೆ, ಬಟ್ ಟ್ರಾಫಿಕ್ ಪೊಲೀಸರ ಸಮಸ್ಯೆ ಅರ್ಥಕೊಳ್ಳಲ್ಲ ಅಂತ. ಇವತ್ತು ತಾವು ಟ್ರಾಫಿಕ್ ಪೊಲೀಸರಾಗಿ ಅವ್ರಿಗೆ ಏನೇನು ಸಮಸ್ಯೆ ಇದೆ ಅನ್ನೋದನ್ನ ಅರ್ಥಕೊಂಡಿದ್ದೀವಿ. ಈಗ ಒಂದು ಅವ್ರು ಎಷ್ಟೊತ್ತು ನಿಂತ್ಕೋಬೇಕು ಅಂತ ನಾನು ಯೋಚಿಸಿದೆ. ನಾನು ಪೀಕ್ ಅವರ್ ಯಾವಾಗಿದೆ ಅಂತ ಕೂಡ ಕೇಳಿದೆ. ನಾನು ಸಾಮಾನ್ಯವಾಗಿ ಬೆಳಗ್ಗೆ 8:30 10 ಗಂಟೆವರೆಗೂ ಬೆಳಗ್ಗೆ ಪೀಕ್ ಅವರು, ಸಂಜೆ 5 ಗಂಟೆಯಿಂದ 6:30 7 ಗಂಟೆವರೆಗೂ ಪೀಕ್ ಅವರು. ಈಗ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಮತ್ತು ಪ್ರತಿಯೊಬ್ಬರಿಗೂ ಕೂಡ ಧಾವಂತ, ನಾನು ಹೋಗಬೇಕು ಅಂತ. ಅದರಿಂದ ವಿಶೇಷವಾದ ಸಮಸ್ಯೆಗಳನ್ನ ಇವರು ಎದುರಿಸ್ತಾ ಇದ್ದಾರೆ. ಈ ಧೂಳಲ್ಲಿದ್ದಾರೆ. ಇವಾಗೇನೋ ಈ ಚೌಕಿ ಎಲ್ಲ ಬಂದಿರೋದ್ರಿಂದ ಸ್ವಲ್ಪ ವಾಸಿಯಾಗಿದೆ. ನನ್ನ ಮನಸ್ಸಿನಲ್ಲಿ ಒಂದು ಕುರಿತಾ ಇರೋದು, ನಮ್ಮದೇ ಜನ ಯಾರು ವಿದ್ಯಾವಂತರಿದ್ದಾರೆ ಅವರು ಸಿಂಗಾಪುರ್ಗೆ ಹೋದಾಗ ಸಿಂಗಾಪುರಿನ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡೋದು ನಮ್ಮ ಡ್ಯೂಟಿ ಅಂತ ತಿಳ್ಕೊಳ್ತಾರೆ, ನಮ್ಮ ಫಂಡಮೆಂಟಲ್ ಡ್ಯೂಟಿ ಅಂತ. ಅದೇ ಜನ ಬೆಂಗಳೂರಿಗೆ ಬಂದು ಏರ್ಪೋರ್ಟಲ್ಲಿ ಇಳಿದ ತಕ್ಷಣ ಈ ಟ್ರಾಫಿಕ್ ರೂಲ್ಸ್ನ ಮುರಿಯೋದು ನಮ್ಮ ಫಂಡಮೆಂಟಲ್ ರೈಟ್ ಅಂತ ಅಂದ್ಕೋತಾರೆ, ನಮ್ಮ ಹಕ್ಕು ಅಂದ್ಕೊತಾರೆ. ಈ ಮಾನಸಿಕತೆನ ನಾವು ಹೋಗ್ಲಾಡಿಸಿದ್ರೆ, ಈಗಾಗಲೇ ಟ್ರಾಫಿಕ್ ಪೊಲೀಸರು ಪ್ರತಿ ಶಾಲೆಗೆ ಹೋಗಿ ಎಲ್ಲರಿಗೂ ಕೂಡ ಮಕ್ಕಳಿಗೆ ತನ್ಮೂಲಕ ಪೋಷಕರಿಗೆ ಇವತ್ತು ಹೇಳ್ಕೊಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಸಮಸ್ಯೆಗಳು 3-4 ಇದೆ. ಅದರಲ್ಲಿ ಒಂದು ವಾಹನ ಸಂಚಾರ. ಜನಸಂಖ್ಯೆ ಅಷ್ಟೇ ವಾಹನಗಳಾಗ್ಬಿಟ್ಟಿದೆ. ಎಲ್ಲ ವಾಹನಗಳು ರಸ್ತೆಗಿಳಿದಿವೆ. ನಮ್ಮ ರಸ್ತೆಗಳು ಇಷ್ಟು ವಾಹನಗಳಿಗೆ ತಯಾರಿರಲಿಲ್ಲ. ಇಂಥ ಸಮಯದಲ್ಲಿ ನಾಗರಿಕರು ಕೂಡ ಸ್ವಯಂ ಪ್ರೇರಿತರಾಗಿ ಆ ಕಾನೂನನ್ನ ನಿಯಮಗಳನ್ನ ಪಾಲಿಸಿದ್ರೆ ನಮ್ಮದು ಕೂಡ ಈ ವಾಹನ ಸಂಚಾರ ಸುಗಮ ಆಗೋದಕ್ಕೆ ಒಂದು ಕೊಡುಗೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳ್ತೀನಿ. ನನ್ನ ಕಡೆ 2 ಪ್ರಶ್ನೆ ಸರ್. ಈಗ ನೀವಾಗಲೇ 1.5 ಗಂಟೆಯಿಂದ ಟ್ರಾಫಿಕ್ ಪೊಲೀಸರಾಗಿದ್ದೀರಿ. ತಾವು ಯಾವ್ಯಾವ ಸಮಸ್ಯೆಗಳಿಂದ ನೋಡಿದ್ರಿ? ಮೊಬೈಲ್ ಯೂಸ್ ಮಾಡೋದು, ಟ್ರಾಫಿಕ್ ವೈಲೇಷನ್ಸ್, ಆ ಥರದ್ದು ಏನಿದೆ. ಹೆಲ್ಮೆಟ್ ಹಾಕೋಬೇಕು, ಹಾಕೊಳ್ಳಲ್ಲ. ಹೆಲ್ಮೆಟ್ ಹಾಕೊಳ್ಳೋವಾಗ ಬೆಲ್ಟ್ ಹಾಕೋಬೇಕು, ಹಾಕೊಳ್ಳಲ್ಲ. ಹೆಲ್ಮೆಟ್ಟು ನಿಜವಾದ ಸ್ಟ್ಯಾಂಡರ್ಡ್ ಹಾಕೋಬೇಕು, ಭಾಳ ಜನ ತಲೆಗೆ ಹೆಲ್ಮೆಟ್ ಹಾಕೊಳ್ಳಲ್ಲ, ಪೊಲೀಸವ್ರಿಗೋಸ್ಕರ ಹೆಲ್ಮೆಟ್ ಹಾಕ್ತಾರೆ. ಇನ್ನು 2ನೇದು ಪಾದಚಾರಿಗಳ ಮಾರ್ಗ ಏನಿದೆ, ಆ ಪೆಡಿಸ್ಟ್ರಿಯನ್ ಕ್ರಾಸಿಂಗು, ಆ ಪೆಡಿಸ್ಟ್ರಿಯನ್ಸ್ ನಡಿಬೇಕು ಅಂತಲೇ ನಮ್ಮ ಪಾದಚಾರಿಗಳಿಗೆ ಒಂದು ಕೊನೆ ಆದ್ಯತೆ, ಅವ್ರು ತಾನೆ ಅಂತ. ಸೊ ಅದನ್ನು ನಾವು ಫಾಲೋ ಮಾಡ್ತಾ ಇಲ್ಲ. ಇನ್ನು ಮೊಬೈಲಲ್ಲಿ ಹೋಗೋದು, ಆ್ಯಂಡ್ ಒಂದು ಮೋಟ್ರ್ ಬೈಕು 2 ಕ್ಯಾರಿ ಮಾಡ್ಬೋದು, 4 ಜನ ಹೋಗ್ತೀವಿ ಅಂತ ಹೋಗೋದು, ಇವೆಲ್ಲ ಈ ಒಂದು ಮಾನಸಿಕತೆನ ನಾನು ನೋಡಿದ್ದೀನಿ. ಇದಕ್ಕೆ
ನಾವು ಶಿಕ್ಷಣ ಕೊಡೋದು, ಅವ್ರಿಗೆಲ್ಲ ಜಾಗೃತಿ ಮಾಡೋದು, ಜಾಗರೂಕರ ಮಾಡೋದು ಒಂದೇ ನಮ್ಮ ಹತ್ರ. ಇವರು ಫೈನ್ ಏನೇ ಹಾಕಿದ್ರು ಕೂಡ ನನಗೆ ಗೊತ್ತಿಲ್ಲ, ಯಾರಾದರೂ ಇವ್ರಿಗೆ ಫೈನ್ ಎಷ್ಟು, 500 ರೂಪಾಯಾ, ಮಂತ್ಲಿ ಎಷ್ಟು ಅಂತ ಕೇಳ್ಬಿಟ್ರೆ ಕಷ್ಟ. ಫೈನನ್ನು ಮಂತ್ಲಿ ಕಟ್ಬಿಡ್ತೀನಿ ಅಂತ ಆ ಮಾನಸಿಕತೆ ಇದೆ ಇವತ್ತು ನಾವು ಆಚೆ ತರಬೇಕು. ಕಡೆಯದಾಗಿ ಬೆಂಗಳೂರು ಸಂಚಾರಿ ಪೊಲೀಸರ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಏನು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತೀರಿ? ಈಗ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಡೋಂಟ್ ಗ್ರಂಬಲ್ ಅಬೌಟ್ ಎವ್ರಿಥಿಂಗ್, ಡೋಂಟ್ ಗ್ರಂಬಲ್ ಅಬೌಟ್ ಕಾಸ್ಟ್ ಆಫ್ ಲಿವಿಂಗ್, ಥಿಂಕ್ ಅಟ್ ಹೂಸ್ ಕಾಸ್ಟ್ ಯು ಆರ್ ಲಿವಿಂಗ್ ಅಂತ. ಇವತ್ತು ನಾಗರಿಕರ ಸ್ವಲ್ಪ ಆರಾಮಾಗಿ ಓಡಾಡ್ತಾ ಇದ್ರೆ ಈ ಸಂಚಾರಿ ಪೊಲೀಸರು ಮಳೆನಲ್ಲಿ, ಬಿಸಿಲಿನಲ್ಲಿ, ಚಳಿನಲ್ಲಿ, ರಾತ್ರಿ ಟ್ರಾಫಿಕ್ ಸಂಚಾರ ಮಾಡ್ತಾ ಇರೋದ್ರಿಂದ ವಾಹನಗಳ ಸಂಚಾರ ಒಂದಷ್ಟು ಸುಲಲಿತ ಆಗ್ತಾ ಇದೆ. ಅವ್ರ ಬಗ್ಗೆನೂ ಕೂಡ ಅವರು ನಮ್ಮಂಗೆ ನಾಗರಿಕರು ಭಾಳ ಇದೆ, ಅವರು ಫೈನ್ ಹಾಕ್ಬಿಡ್ತಾರೆ, ಹಿಂಸೆ ಕೊಡ್ತಾರೆ ಅಂತ, ಅದು ಅವ್ರದ್ದು ಡ್ಯೂಟಿ. ಆದರೆ ನಾವು ರೂಲ್ಸನ್ನು ಫಾಲೋ ಮಾಡಿದ್ರೆ ಅವ್ರ ಮೇಲೆ ಬರ್ಡನ್ ಅಷ್ಟು ಕಡಿಮೆ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಸುರೇಶ್ ಕುಮಾರ್ ಅವರ ರಿಯಾಕ್ಷನ್. ಒಂದು ದಿನದ ಸಂಚಾರಿ ಪೊಲೀಸರಾಗಿ ಇವತ್ತು ರಾಜಾಜಿನಗರದಲ್ಲಿ ನಿಂತು ಅವರೇ ಆ ಕಾರ್ಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಇಂತಹ ಕಾರ್ಯ ನಿಜಕ್ಕೂ ಕೂಡ ಶ್ಲಾಘನೆ ನಾವು ಮಾಡಬೇಕು, ಬೆನ್ ತಟ್ಟಬೇಕು ಅನ್ನೋ ಒಂದು ಮಾತುಗಳನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು.